ಕ್ರೈಮ್ ಕಾರ್ನರ್ಗೆ ಸ್ವಾಗತ. ನಾನು ಉಮರ್ ಫಾರೂಕ್. ಬೆಂಗಳೂರಿನಲ್ಲಿ ಒಂದು ಅಮಾನುಷ ಘಟನೆ ನಡೆದಿದೆ. ಒಬ್ಬ ಮಹಿಳೆ ಸೀರೆ ಕದ್ದಿದ್ದಾಳೆ ಅಂತ ಆರೋಪಿಸಿ ಆ ಹೆಂಗಸಿಗೆ ಮುಖ ಮೂತಿ ನೋಡದೆ ಆ ಅಂಗಡಿ ಮಾಲೀಕ ಯದ್ವಾ ತದ್ವಾ ಒದ್ದು ಬಿಸಾಡಿದ್ದಾನೆ. ಆ ಹೆಂಗಸಿನ ಖಾಸಗಿ ಭಾಗಗಳಿಗೂ ಬರ್ಬರವಾಗಿ ಒದ್ದು ಬಿಸಾಡಿದ್ದಾನೆ. ಒಡೆಯೋ ಆ ವಿಡಿಯೋ ಇದೆಯಲ್ಲ, ಅದು ಮಾತ್ರ ವೆರಿ ಹಾರರ್. ಈಗ ಅಂಗಡಿ ಮಾಲೀಕನ ವರ್ತನೆ ಬಗ್ಗೆ ಭಾರಿ ವಿರೋಧ ವ್ಯಕ್ತ ಆಗ್ತಾ ಇದೆ. ಕಳ್ಳತನ ಮಾಡಿದರೆ ಅವಳನ್ನು ಹಿಡಿದು ಪೊಲೀಸರ ಕೈಗೆ ಕೊಡಬೇಕಾಗಿತ್ತು. ಆ ಹೆಂಗಸಿಗೆ ಮನಸ್ಸಿಗೆ ಬಂದಂಗೆ ಒದಿಯೋಕ್ಕೆ ಇವನ್ಯಾವ ಸೀಮೆ ಧ್ವನ್ಯ ನಾಯಕ ಅಂತ ರಾಜ್ಯದ ಜನರು ಪ್ರಶ್ನೆ ಮಾಡ್ತಾ ಇದ್ದಾರೆ. ಹಾಗಾದರೆ ಚಿಕ್ಕಪೇಟೆಯ ಸೀರೆ ಅಂಗಡಿಯಲ್ಲಿ ಆಗಿದ್ದೇನು ಅನ್ನೋದನ್ನು ನೋಡೋಣ. ಆದರೆ ಅದಕ್ಕೂ ಮೊದಲು ನೀವಿನ್ನೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಹಾಗೆ ಈ ವಿಡಿಯೋವನ್ನು ಕೊನೆ ತನಕ ಮಿಸ್ ಮಾಡದೆ ನೋಡಿ. ಸೀರೆ ಕದ್ದಿರೋ ಆರೋಪ ಹೊರಿಸಿ ಒಬ್ಬ ಅಂಗಡಿ ಮಾಲೀಕ ಒಂದು ಮಹಿಳೆಯ ಮೇಲೆ ಕ್ರೌರ್ಯ ತೋರಿಸಿದ್ದಾನೆ. ಈ ಘಟನೆ ಬೆಂಗಳೂರಿನ ಅವಿನ್ಯೂ ರಸ್ತೆಯಲ್ಲಿ ನಡೆದಿದೆ. ಅವಿನ್ಯೂ ರೋಡ್ನಲ್ಲಿರೋ ಮಾಯಾ ಸಿಲ್ಕ್ ಸ್ಯಾರೀಸ್ ಅಂಗಡಿ ಮಾಲೀಕ, ಅವನ ಹೆಸರು ಉಮೇದ್ ರಾಮ, ಹಾಗೂ ಅವನ ಅಂಗಡಿಯಲ್ಲಿ ಕೆಲಸ ಮಾಡ್ತಿರೋ ಮಹೇಂದ್ರ ಸಿರ್ವಿ, ಇವರಿಬ್ಬರು ಸೇರಿಕೊಂಡು ಆ ಮಹಿಳೆಗೆ ಹಿಗ್ಗಮುಗ್ಗ ಹೊಡೆದು ಬಿಸಾಡಿದ್ದಾರೆ. ಈ ಮಹಿಳೆ ಆಂಧ್ರ ಪ್ರದೇಶದ ಗುಂತ್ಕಲ್ನವರಂತೆ. ಇನ್ನು ಈ ಅಂಗಡಿಯವರ ಹೆಸರು, ಅವರು ಅಂಗಡಿ ಇಟ್ಕೊಂಡಿರೋ ಜಾಗದ ಹೆಸರು ಕೇಳಿದರೆ ಇವರಿಬ್ಬರು ಮಾರ್ವಾಡಿಗಳೇ ಅನಿಸುತ್ತೆ. ಯಾಕಂತಂದರೆ ಆ ಅವಿನ್ಯೂ ರೋಡು, ಚಿಕ್ಕಪೇಟೆ, SP ರೋಡು, ಅದ್ರ ಜೊತೆಗೆ ಇನ್ನೊಂದಿಷ್ಟು ಜಾಗಗಳಿದ್ದಾವೆ. ಅವನ್ನೆಲ್ಲ ನಮ್ಮ ಕನ್ನಡದವರು ಈ ಮಾರ್ವಾಡಿಗಳಿಗೆ ಬರೆದು ಕೊಟ್ಬಿಟ್ಟಿದ್ದಾರೆ. ಸೊ ಅವರವ್ರ ಅಡ್ಡಾದಲ್ಲಿ ಈ ಮಾರ್ವಾಡಿಗಳು ತಾವೇ ಬಾಸು, ತಾವೇ ಪೊಲೀಸು, ತಾವೇ ಕಾನೂನು, ಈ ಬೆಂಗಳೂರು ನಮ್ಮದು, ಈ ಕರ್ನಾಟಕ ನಮ್ಮ ಅಪ್ಪಂದು ಅನ್ನೋ ಲೆವೆಲ್ಗೆ ಅಕ್ವೈರ್ ಮಾಡ್ಕೊಂಡು ಕೂತ್ಕೊಂಡಿದ್ದಾರೆ. ಬಿಡಿ, ಅದ್ರ ಬಗ್ಗೆ ಮುಂದೆ ಮಾತಾಡೋಣ. ಅಂದಹಾಗೆ ಈ ಘಟನೆ ನಡೆದಿದ್ದು 21ನೇ ತಾರೀಕು. ಇತ್ತೀಚೆಗೆ ಈ ವಿಡಿಯೋ ವೈರಲ್ ಆಗಿದೆ. ಬೂಟ್ ಹಾಕ್ಕೊಂಡು ಆ ಹೆಂಗಸಿಗೆ ಒದಿತಾ ಇದ್ದಾರೆ. ಆ ಹೆಂಗಸು ನೋವಿನಿಂದ ಕಿರ್ಚಾಡಿ ಅರ್ಚಾಡಿದ್ರು ಬಿಟ್ಟಿಲ್ಲ. ಇವರು ಮನಸ್ಸಿಗೆ ಬಂದಂಗೆಲ್ಲ ಒದಿತಾ ಇದ್ದಾರೆ. ಈಗ ಮೂವರನ್ನು KR ಮಾರ್ಕೆಟ್ ಪೊಲೀಸರು ಅರೆಸ್ಟ್ ಮಾಡಿದ್ದಾರೆ. ನೋಡಿ, ಇಲ್ಲಿ ಮಹಿಳೆ ಸೀರೆ ಕದ್ದಿದ್ದು ತಪ್ಪು, ಅದು CCTV ಫುಟೇಜ್ನಲ್ಲೂ ರೆಕಾರ್ಡ್ ಆಗಿದೆ. ಇಲ್ಲಿ ಮಹಿಳೆ ತಪ್ಪು ಮಾಡಿದಾಳಂತಂದರೆ ನಮ್ಮ ಕರ್ನಾಟಕ ಪೊಲೀಸರು, ಬೆಂಗಳೂರು ಪೊಲೀಸರು ಜೀವಂತ ಇದ್ದಾರೆ. ಈ ಮಾರ್ವಾಡಿಗಳ ರಾಜ್ಯ ಇದೆಯಲ್ಲ, ಆ ರಾಜ್ಯದ ಪೊಲೀಸರಿಗಿಂತಲೂ ನಮ್ಮ ಕರ್ನಾಟಕ ಪೊಲೀಸರು ಚೆನ್ನಾಗಿ ಕೆಲಸ ಮಾಡ್ತಾರೆ. ಈ ಮಾರ್ವಾಡಿಗಳು ತಮ್ಮ ಅಂಗಡಿಯಲ್ಲಿ ಕಳ್ಳತನ ಆಗಿದೆ ಅಂತ ಪೊಲೀಸ್ ಕಂಪ್ಲೇಂಟ್ ಕೊಡೋದನ್ನು ಬಿಟ್ಬಿಟ್ಟು ತಾವೇ ಪೊಲೀಸ್ ಆಗಿದ್ದಾರೆ. ಪೊಲೀಸ್ ಅಲ್ಲ, ಒಳ್ಳೆ ರೌಡಿಗಳಿವರು. ರೌಡಿಗಳು ಇಷ್ಟು ಕ್ರೌರ್ಯ ತೋರಿಸೋದಿಲ್ವೇನೋ, ಆ ರೇಂಜ್ಗೆ ಆ ಹೆಂಗಸಿಗೆ ಒದ್ದು ಬಿಸಾಡಿದ್ದಾರೆ. ನಾವಿಲ್ಲಿ ಕಳ್ಳತನ ಮಾಡಿರೋ ಆ ಮಹಿಳೆ ಪರವಾಗಿ ಮಾತಾಡ್ತಾ ಇಲ್ಲ, ವಧೆ ತಿಂದಿರೋ ಆ ಮಹಿಳೆ ಮತ್ತು ಮಾರಲ್ ಪೊಲೀಸಿಂಗ್ ಮಾಡಿರೋ ಈ ಮಾರ್ವಾಡಿಗಳ ವಿರುದ್ಧ ಮಾತಾಡಲೇಬೇಕು. ಈ ಮಾರ್ವಾಡಿಗಳು ನಮ್ಮ ಬೆಂಗಳೂರನ್ನು ಏನು ಅನ್ಕೊಂಡ್ಬಿಟ್ಟಿದ್ದಾರೋ ಏನೋ, ಇರೋ ಬರೋ ಕಮರ್ಷಿಯಲ್ ಏರಿಯಾಗಳನ್ನು ಕಬ್ಜಾ ಮಾಡ್ಕೊಂಡು ಕೂತ್ಕೊಂಡ್ಬಿಟ್ಟಿದ್ದಾರೆ. ಇವರ ಆರ್ಭಟ ನೋಡಿ ನಮ್ಮ ಕನ್ನಡಿಗರು ಕೈಲಾಗದವ್ರ ರೀತಿ ನಿಂತ್ಕೊಂಡು ನೋಡ್ತಾ ಇದ್ದಾರೆ. ಅದೇನಾದರೂ ಆಗಲಿ, ನಮ್ಮ ಪೊಲೀಸರು ಈ ಮಾರ್ವಾಡಿಗಳ ಮೇಲೆ ಅದು ಯಾವ ರೀತಿ ಕ್ರಮ ತಗೊಳ್ತಾರೆ ಅನ್ನೋದನ್ನು ಕಾದು ನೋಡೋಣ. ಸೊ ಫ್ರೆಂಡ್ಸ್, ಇದು ಇವತ್ತಿನ ಕ್ರೈಮ್ ಕಾರ್ನರ್. ಮತ್ತೆ ಭೇಟಿ ಆಗ್ತಿರೋಣ. ನಮಸ್ಕಾರ.